ಸೊ ಗೈಸ್ ಫೈನಲಿ ಬ್ಯಾಂಕ್ ನಿಫ್ಟಿ 50 ಮತ್ತು ಬಿಟ್ಕಾಯಿನ್ ಅನಾಲಿಸಿಸ್ ವಿಡಿಯೋಗಳು ಬೇಕಂದ್ಬಿಟ್ಟು ಸುಮಾರು ಜನ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವತ್ತಿನಿಂದ ಡೈಲಿ ಒಂದು ಅರೌಂಡ್ 5:30 ಈವ್ನಿಂಗ್ ಡೈಲಿ ಒಂದು ಅನಾಲಿಸಿಸ್ ವಿಡಿಯೋ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ಪ್ರೆಡಿಕ್ಷನ್ ಕೂಡ ಅದರಲ್ಲಿ ಇರುತ್ತೆ ಗೈಸ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ನಿಫ್ಟಿ 50 ಆ್ಯಂಡ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಬಿಟ್ಕಾಯಿನ್ದು ಏನಿದೆ, ನಾಳೆ ಏನಾಗುತ್ತೆ, ಸೊ ಫುಲ್ ಚಾರ್ಟ್ ರೇಟಿಂಗ್ ಆ್ಯಂಡ್ ಅನಾಲಿಸಿಸ್ನ ಮಾಡೋಣ. ಸಿ ಆ್ಯಕ್ಚುಲಿ ಇವತ್ತು ನಿಫ್ಟಿ ಕ್ಲೋಸ್ ಆಗಿದ್ದು 24,996 ಕ್ಲೋಸ್ ಆಗಿದೆ. ಸೊ ಒನ್ ಡೇ ಚಾರ್ಟಲ್ಲಿ ನೀವು ನೋಡ್ತಾ ಇದ್ದೀರಿ ಇವಾಗ. ಆಫ್ಟರ್ ಟ್ರಂಪ್ ಟೆರಿಫ್ ಏನು ಹಾಕಿದ, ಫಸ್ಟ್ 25% ಟೆರಿಫ್ ಇತ್ತು. ಸೊ ಅದಾದಮೇಲೆ ಮತ್ತೆ ಇಂಡಿಯಾ ರೆಸ್ಪಾನ್ಸ್ ಮಾಡ್ತಾ ಅದಕ್ಕೆ, ಸೊ ದ್ಯಾಟ್ ನಾವು ಆ ರೀತಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಸಡನ್ನಾಗಿ. ಸೊ ಹಾಗಾಗಿ ನಾವು ಅದು ಇಂಡಿಯಾ ಅಂದರೆ ಒಂಥರ ಇಂಡೈರೆಕ್ಟ್ಲಿ ಏನಂತಂದರೆ ನಾವು ಕಂಟಿನ್ಯೂ ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಕ್ರೂಡ್ ಆಯಿಲು. ಸೊ ಕ್ರೂಡ್ ಆಯಿಲ್ಗೋಸ್ಕರನೇ ಒಂದು ರಷ್ಯಾಯಿಂದ ಏನು ಕ್ರೂಡ್ ಆಯಿಲ್ ನಾವು ಪರ್ಚೇಸ್ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿ ಅಂದ್ಬಿಟ್ಟು ಟ್ರಂಪ್ ಟೆರಿಫನ್ನು ಹಾಕ್ತಾಯಿದ್ದಾನೆ. 25% ಫಸ್ಟ್ ಆಗಿದ್ದ, ಇವಾಗ ಮತ್ತೆ ತಿರ್ಗಾ ಸ್ಟಾಪ್ ಮಾಡಿಲ್ಲ ಅಂದ್ಬಿಟ್ಟು ಮತ್ತೆ 25% ಹಾಕಿದ್ದಾನೆ ನಿನ್ನೆ. ಸೊ ಹಾಗಾಗಿ ಮಾರ್ಕೆಟ್ ಏನಿದೆ ಅಂದರೆ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು ಬೆಳಗ್ಗೆ. ಬಟ್ ಆದರೆ ಟ್ರಂಪ್ಗೆ ಡೋಂಟ್ ಕೇರ್ ಅಂತ ಮಾರ್ಕೆಟ್ ಮತ್ತೆ ಸ್ಟ್ರಾಂಗ್ ರಿಕವರಿ ಮಾಡ್ಕೊಂಡಿದೆ. ನಿಫ್ಟಿ 50 ನೋಡ್ಬೋದು ನೀವು 24,596ಗೆ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಓಪನ್ ಆಗಿರೋದು ನೋಡಬೇಕು ಅಂತಂದರೆ ಗ್ಯಾಪ್ ಡೌನ್ ಓಪನ್ ಆಗಿತ್ತು ಅರೌಂಡ್ 24,350ಗೆ. ಸೊ ಅಲ್ಲಿಂದ ಅರೌಂಡ್ 596 ಅಂದರೆ 250 300 ಪಾಯಿಂಟ್ಸ್ ಏನಿದೆ ಅಂದರೆ ರಿಕವರಿ ಆಗಿದೆ ಪಾಯಿಂಟ್ಸ್. ಸೊ ಹಾಗಾಗಿ ಇವಾಗ 24,400 ಏನಿದೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಸೊ 24,400 ಲೆವೆಲ್ ಬಂದ ತಕ್ಷಣ ತಿರ್ಗಾ ಮಾರ್ಕೆಟ್ ರಿಯಾಕ್ಷನ್ ತೊಗೊತಾ ಇದೆ ಆ್ಯಂಡ್ ಬೌನ್ಸ್ ಬ್ಯಾಕ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಮೇ ಬಿ ನೀವು ನೋಡಿದ್ರೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇದೆ, ನೆಗೆಟಿವ್ ವ್ಯೂ ಇದೆ ಮಾರ್ಕೆಟ್. ಯಾಕಂತಂದರೆ ಟ್ರಂಪ್ ಟೆರಿಫ್ ಮತ್ತೆ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ಮೇ ಬಿ ಈ ಲೆವೆಲ್ 24,400 ಲೆವೆಲ್ ಏನಿದೆ ಇದನ್ನು ಬ್ರೇಕ್ ಆಯಿತು ಅಂದರೆ ಡೈರೆಕ್ಟ್ ಬಂದ್ಬಿಟ್ಟು ನಮಗೆ ತಿರ್ಗಿ ನೆಕ್ಸ್ಟ್ ಲೆವೆಲ್ ನಿಫ್ಟಿಯಲ್ಲಿ ಸಿಗೋದು ಅಂತಂದರೆ ಅರೌಂಡ್ ಈ ಲೆವೆಲ್ ಅಂತ ಹೇಳ್ಬಿಟ್ಟು 23,700 800ವರೆಗೂ ನಮಗೇನಿದೆ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಒಂದು ವೇಳೆ ಇದು ಟ್ರಂಪ್ ಟೆರಿಫ್ದು ಏನು ನಿಲ್ಲಿಲ್ಲ ಅಂತಂದರೆ, ಒಂದು ವೇಳೆ ಹಾಗೆ ಕಂಟಿನ್ಯೂ ಜಾಸ್ತಿ ಆಗ್ತಾಯಿತ್ತು ಟೆರಿಫ್ ಅಂತಂದರೆ ಮೇ ಬಿ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಮೂಮೆಂಟಲ್ಲಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ 24,596 ಕ್ಲೋಸಿಂಗ್ ಇದೆ. ಮೇ ಬಿ ನೆಕ್ಸ್ಟ್ 8 ಅವರ್ಸ್ ಅಂತ ಮತ್ತೆ ಒಂದು ಟ್ರಂಪ್ ಬಾಂಬ್ ಹಾಕಿದ್ದಾನೆ. 8 ಅವರ್ಸಲ್ಲಿ ಮತ್ತೆ ನಾನು ಸ್ಯಾಂಕ್ಷನ್ಸ್ನ ಹಾಕ್ತೀನಿ ಅಂತ ಹೇಳಿದಾನೆ ಭಾರತದ ಮೇಲೆ. ಸೊ ಮೇ ಬಿ ಸ್ಯಾಂಕ್ಷನ್ಸ್ ಆ್ಯಡ್ ಆಯಿತು ಅಂತಂದರೆ ಇನ್ನೂ. ಸೊ ಅದಕ್ಕೋಸ್ಕರ ಅಲ್ಲಿಂದ ಮಾರ್ಕೆಟ್ ನಾಳೆ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಇರ್ಬೋದು ಅಂತ ನನಗನ್ಸುತ್ತೆ. ಇಲ್ಲ ಅಂದರೆ ಇವತ್ತು ನೋಡಿದರೆ ತುಂಬ ನೆಗೆಟಿವ್ ಗ್ಯಾಪ್ ಡೌನ್ ಆಗಿಬಿಟ್ಟು ಮತ್ತೆ ತಿರ್ಗಾ ಬೌನ್ಸ್ ಬೇಕಾಗಿದೆ. ಅರೌಂಡ್ 300 ಪಾಯಿಂಟ್ಸ್ ರಿಕವರಿ ಆಗಿದೆ, ತುಂಬ ಸ್ಟ್ರಾಂಗ್ ರಿಕವರಿ ಆಗಿದೆ. ಸೊ ನಿಫ್ಟಿ 50ಯಲ್ಲಿ. ಸೊ ಲೆಟ್ಸ್ ಸಿ ಟುಮಾರೋ ಯಾವ ರೀತಿ ಆಗುತ್ತೆ. ಸೊ ನಾನು ನಿಮಗೆ ಹೇಳಬೇಕು ಅಂತಂದರೆ ನಾಳೆ ಇದರಲ್ಲಿ ಪ್ರಿಡಿಕ್ಷನ್ ಏನು ಅಂತಂದರೆ ಗ್ಯಾಪ್ ಡೌನ್ ಟು ಸೈಡ್ ವೇಸ್ ಮಾರ್ಕೆಟ್ ಓಪನ್ ಆಗುತ್ತೆ. ಗ್ಯಾಪ್ ಡೌನಿಂದ ಹಿಡಿದು ಗ್ಯಾಪ್ ಡೌನ್ ಅಥವಾ ಸೈಡ್ ವೇಸಲ್ಲಿ ಓಪನ್ ಆಗುತ್ತೆ. ಸೊ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಇವಾಗ ವರ್ಲ್ಡಲ್ಲಿ ಟ್ರಂಪ್ ಟೆರಿಫ್ ಸ್ಟಾರ್ಟ್ ಆಗಿರೋದ್ರಿಂದ ಮಾರ್ಕೆಟ್ಸ್ಗಳ ಸಿಚುವೇಶನ್ ಸರಿಯಿಲ್ಲ. ರಾತ್ರೋರಾತ್ರಿ ಏನೆಲ್ಲ ಡಿಸಿಷನ್ಸ್ಗಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರೂ ಕೂಡ ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬಿಡಿ. ಡೇ ಟ್ರೇಡಿಂಗಲ್ಲಿ ಮಾಡ್ಕೊಂಡು, ಇಲ್ಲಾಂದರೆ ಲಾಂಗ್ ಟರ್ಮ್ ಇದ್ದರೆ ಪರವಾಗಿಲ್ಲ. ಬಟ್ ಆದರೆ ಇನ್ನೇನು ಆಪ್ಷನ್ ಟ್ರೇಡಿಂಗ್ ಎಲ್ಲ ಮಾಡೋರು ಏನು ಮಾಡ್ತಾರೆ, ಮಧ್ಯಾಹ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಾಳೆ ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ, ಈ ರೀತಿ ಹಾಕ್ಕೊಂಡು ಶಾರ್ಟ್ ಮಾಡಿರ್ತಾರೆ, ಇಲ್ಲ ಲಾಂಗ್ ಮಾಡಿರ್ತಾರೆ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ತುಂಬಾ ಡೇಂಜರು, ನೈಟ್ ಏನಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ. ಇದು ಫುಲ್ ಕ್ಲಿಯರ್ ಆಗೋವರೆಗೂ ಇಲ್ಲ. ಸೊ ದಟ್ಸ್ ಇಟ್ ಫಾರ್ ನಿಫ್ಟಿ 50. ಸೊ ಇದು ನಾಳೆ ಬ್ರೇಕ್ ಆಯಿತು ಅಂದರೆ 24,400 ಲೆವೆಲ್ ಬ್ರೇಕ್ ಆಯಿತು ಅಂದರೆ ನಮಗೆ ಕೆಳಗಡೆ ಬಂದುಬಿಟ್ಟು 23,800ವರೆಗೂ ನಮಗೆ ಇಲ್ಲೊಂದು ಅರೌಂಡ್ ಎಷ್ಟು 24,400 400 ಆ್ಯಂಡ್ 600 500 ಪಾಯಿಂಟ್ಸ್ ನಮಗೆ ಗ್ಯಾಪು ಇಲ್ಲಿ ರಿಕವರ್ ಆಗಲಿ, ನೆಗೆಟಿವ್ ಪಾಯಿಂಟ್ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ವೇಳೆ ನಾಳೆ ನೆಗೆಟಿವ್ ಓಪನ್ ಆಯಿತು ಅಂತಂದರೆ ರೈಟ್ ಅರೌಂಡ್ 600 to 700 ಪಾಯಿಂಟ್ಸ್ ಇದರಲ್ಲಿ ಗ್ಯಾಪ್ ಡೌನ್ ಆಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು, ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಕೈಂಡ್ ಆಫ್ ಗ್ಯಾಪ್ ಡೌನ್ ಆಗಿತ್ತು. ಸೊ ಅಲ್ಲಿಂದ ಅದು ಕೂಡ ಒಂದೇನಿದೆ ಅಂದರೆ ಅರೌಂಡ್ 54,000
54,000 ರೌಂಡ್ ಲೆವೆಲ್ ಅಂದರೆ 54,521 ಅಂದರೆ 500 ಪಾಯಿಂಟ್ಸ್ ಏನಿದೆ ಇವತ್ತು ರಿಕವರಿ ಹೊಡೆದಿದೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಇದು ಅರೌಂಡ್ 54,000 ಕರೆಕ್ಟಾಗಿ 55,000 ಒಂದು ರೌಂಡ್ ಲೆವೆಲ್ ಇದೆ, ರೈಟ್. ಸೊ 55,000 ರೌಂಡ್ ಲೆವೆಲ್ ಇದೆ. ಸೊ 55 ಇವತ್ತು ಟಚ್ ಮಾಡಿಬಿಟ್ಟು ತಿರ್ಗಾ 55,521 ಅರೌಂಡ್ 500 ಪಾಯಿಂಟ್ಸ್ ರಿಕವರಿ ಆಗಿದೆ, ಸ್ಟ್ರಾಂಗ್ ರಿಕವರಿ ಆಗಿದೆ. ಬಟ್ ಮಾರ್ಕೆಟಲ್ಲಿ ಹೇಳಬೇಕು ಅಂದರೆ ಮಾರ್ಕೆಟ್ ನೆಗೆಟಿವಲ್ಲೇ ಇದೆ. ಯಾಕೆ ಹೇಳೋಕ್ಕಾಗೋದಿಲ್ಲ ಟ್ರಂಪ್ ಟೆರಿಫ್ಸ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಇದು ಒನ್ ಡೇ ಚಾರ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾಳೆ ಪ್ರೆಡಿಕ್ಷನ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿದು ಮೇ ಬಿ ಇದು ಗ್ಯಾಪ್ ಡೌನಿಂದ ಸೈಡ್ ವೇಸು ಓಪನ್ ಆಗುತ್ತೆ ಅನ್ನುವಂಥ ನನ್ನ ಒಂದು ಪ್ರೆಡಿಕ್ಷನು ಗೈಸ್. ಓಕೆ, ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ. ಸೇಮ್ ನಾನು ಒನ್ ಡೇ ಫ್ರೇಮಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನೀವು ಅದರಲ್ಲೂ ಮಿಕ್ಕಿದ್ದು ಲೈಕ್ 15 ಮಿನಿಟ್ಸ್ ಚಾರ್ಟಲ್ಲಿ ಹೋಗಿ ನೋಡಿದ್ರೂ ಕೂಡ ಅದೇ ಇದೆ. ಲೈಕ್ ಕೈಂಡ್ ಆಫ್ ಸ್ಟ್ರಾಂಗ್ ರಿಕವರಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಗೆ 55,000 ಕರೆಕ್ಟಾಗಿ ಟಚ್ ಆಗಿಬಿಟ್ಟು 55,000ಇಂದ ಅರೌಂಡ್ 500 ಪಾಯಿಂಟ್ಸ್ ಏನಿದೆ ಮೇಲೆ ಹೋಗಿದೆ. ರಿಕವರಿ ಆಗಿದೆ. ಮಾರ್ಕೆಟ್ ತುಂಬ ಸ್ಟ್ರಾಂಗ್ ರಿಕವರಿ ಆಗಿದೆ ಇವತ್ತು. ಸೊ ಅದಕ್ಕೋಸ್ಕರ ನಾಳೆ ಐ ಥಿಂಕ್ ಗ್ಯಾಪ್ ಡೌನ್ ಟು ಸೈಡ್ ವೇಸ್ ಅಂತ ನನಗೆ ಹೇಳಿದೆ. ಯಾಕಂದರೆ ಮಾರ್ಕೆಟ್ಸ್ ಒಂದು ಸೆಂಟಿಮೆಂಟ್ ಏನಿದೆ ಅದು ನೆಗೆಟಿವಲ್ಲಿ ಇದೆ. ಯಾಕಂದರೆ ಈಗ ಟ್ರಂಪ್ ಟೆರಿಫ್ಸ್ ಏನು ಹಾಕ್ತಾ ಇದ್ದಾನೆ ಅದರಿಂದ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟೇ ಇದೆ. ಸೊ ಅದಕ್ಕಾಗಿ ಯಾರೂ ಪೊಸಿಷನ್ನ ಯಾರು ಕ್ಯಾರಿ ಫಾರ್ವರ್ಡ್ನ ಮಾಡಬೇಡಿ ಗೈಸ್. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಇದಿತ್ತು ಒಂದು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ದು. ಸೊ ಗೈಸ್, ಇನ್ನು BTC ಬಿಟ್ಕಾಯಿನ್ USDT ನೋಡಬೇಕು ಅಂತಂದರೆ ಇವಾಗ ಕರೆಂಟ್ ಪ್ರೈಸ್ 1,16,384 ನಡೀತಾ ಇದೆ. ಬಟ್ ಆ್ಯಕ್ಚುಲಿ ಏನಂತಂದರೆ BTC ಇವಾಗ ಸೈಡ್ ವೇಸೇ ಇದೆ. ಸುಮಾರು ನಾನು ನೋಡ್ಬೋದು ಒಂದು 8-10 ದಿವಸಗಳಿಂದ BTC ಏನಿದೆ ಸೈಡ್ ವೇಸಲ್ಲೇ ಇದೆ. ಒನ್ ಡೇ ಚಾರ್ಟಲ್ಲಿ ನಾನು ನೋಡ್ತಾ ಇದ್ದೀನಿ ಸೈಡ್ ವೇಸ್ ಇದೆ. ಸೊ ಸ್ಕ್ಯಾಲ್ಪಿಂಗ್ ಬೇಕಾದರೆ ನೀವು ಚಿಕ್ಕ ಸ್ಕ್ಯಾಲ್ಪಿಂಗ್ನ ಇದರಲ್ಲಿ ಮಾಡ್ಕೋಬೋದು. ಅದು ಬಿಟ್ಟರೆ ಲಾಂಗ್ ಟರ್ಮ್ ಅರೌಂಡ್ 2,000-3,000 ಪಾಯಿಂಟ್ಸ್ನ ಹಿಡಿಬೇಕು ಅಂತಂದರೆ ಸ್ವಲ್ಪ ಇದರಲ್ಲಿ ಟ್ರೆಂಡಿಂಗ್ ಮಾರ್ಕೆಟಿಗೆ ಬೇಕಾಗಿರುತ್ತೆ. ಸೊ ಸದ್ಯಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ಈ ಒಂದು ಗ್ಯಾಪಲ್ಲಿರೋವರೆಗೂ ಲೈಕ್ ಈ ಒಂದು ಏನು ಗ್ಯಾಪ್ ಇದೆ ಲೈಕ್ 11,000 ಆಮೇಲೆ ಇದೊಂದು 20,000 ಈ ಎರಡು ಗ್ಯಾಪು ಎನ್ನಲ್ಲಿರೋವರೆಗೂ ಅಪ್ ಆ್ಯಂಡ್ ಡೌನ್ ಟಚ್ ಮಾಡ್ತಾನೆ ಇದೆ. ಬಟ್ ಆದರೆ ನಾನು ಹೇಳೋದೇನೆಂದರೆ ಸದ್ಯಕ್ಕೆ ಮಾತ್ರ ಇದರಲ್ಲಿ ಸೈಡ್ ವೇಸ್ ಇದೆ ಮಾರ್ಕೆಟು. ಸೊ ಚಿಕ್ಕ ಸ್ಕ್ಯಾಲ್ಪಿಂಗ್ ಬೇಕಾದರೆ ನೀವು ಇದರಲ್ಲಿ ತೆಗಿಬೋದು. ಸೊ ಲಾಂಗ್ ಟರ್ಮ್ ಅದರಲ್ಲಿ ನೀವು ಅವಾಯ್ಡ್ ಮಾಡಿ ಇದರಲ್ಲಿ ಇವಾಗ ಲಾಂಗ್ ಟರ್ಮ್ ಮಾಡೋಕ್ಕೋಸ್ಕರ. ಯಾಕಂತಂದರೆ ಮಾರ್ಕೆಟ್ ಸ್ಟೇಬಿಲಿಟಿ ಇಲ್ಲ ಈಗ. ಯಾಕಂದರೆ ಬಿಕಾಸ್ ಆಫ್ US ಟ್ರಂಪ್ ಏನಿದೆ, ಟ್ರಂಪ್ ಒಂದೊಂದು ಹೇಳಿಕೆ ಕೂಡ ಎಲ್ಲ ಮಾರ್ಕೆಟ್ಗೆ, ಇಡೀ ವರ್ಲ್ಡ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಇವು ಇನ್ಕ್ಲೂಡಿಂಗ್ ಬಿಟ್ಕಾಯಿನ್ ಮತ್ತು ಎಲ್ಲ ಮಾರ್ಕೆಟ್ಗಳು. ಯಾಕಂದರೆ ಅಮೇರಿಕಾ ಈಸ್ ಅ ಪವರ್ಫುಲ್ ಕಂಟ್ರಿ. ಅಮೇರಿಕಾ ಬಿಟ್ಟರೆ ಈಗ ಬೇರೆ ಯಾವ ದೇಶನೂ ಇಲ್ಲ. ಅಮೇರಿಕಾ ಏನು ಹೇಳುತ್ತೆ ಅದು ಇಡೀ ವಿಶ್ವನೇ ಕೇಳಬೇಕು, ಆ ರೀತಿ ಇದೆ. ಏನು ಮಾಡೋಕ್ಕಾಗಲ್ಲ, ರೈಟ್. ಸೊ ಯಾಕಂತಂದರೆ ಇಡೀ ವಿಶ್ವದ ದೇಶಗಳು ಯಾವುದೇ ಒಂದು ಆಪ್ಷನ್ನೇ ಬಿಟ್ಟಿಲ್ಲ, ಎಲ್ಲ ಆಪ್ಷನ್ ಎದಲ್ಲೇ ಇಟ್ಕೊಂಡಿದ್ದಾರೆ. ಇವಾಗ ನೋಡಿ, ಆಪ್ಷನ್ B ಯಾರೂ ಇಟ್ಕೊಂಡೇ ಇಲ್ಲ ಮೊದಲಿನಿಂದನೂ. ಸೊ ಇವಾಗ ಹುಡುಕಕ್ಕೆ ನೋಡ್ತಾ ಇದ್ದಾರೆ ಆಪ್ಷನ್ ಬಿನ. ಬಟ್ ಆದರೆ ಆಪ್ಷನ್ ಬಿ ಇವಾಗ ಹುಡುಕೋದು ತುಂಬ ಕಷ್ಟ. ಯಾಕಂದರೆ ಎಲ್ಲರ ಹತ್ರ ಇವಾಗ ಆಪ್ಷನ್ ಬಿ USA ಇದೆ. ಸೊ USA ಹೇಳ್ದಂಗೆ ನಾವು ಕೇಳಬೇಕು. ಅದು ಬಿಟ್ಟರೆ ಬೇರೆ ನಮಗೆ ಗತಿ ಇಲ್ಲ. ನಮಗೆ ಅಲ್ಲಂತಲ್ಲ, ಇಲ್ಲ ಇಡೀ ವಿಶ್ವಕ್ಕೆ ಅದೇ ಹಣೆಬರ ಇದೆ. ಸೊ ಅದಕ್ಕೋಸ್ಕರ ದ್ಯಾಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಸೊ ನಾವಿವಾಗ ನಮಗೇನು ಚಿಕ್ಕ ಸ್ಕ್ಯಾಲ್ಪ್ಗಳನ್ನ ತೆಗಿಬೇಕು ಅಂದರೆ ನಾವು ಇದರಲ್ಲಿ ತೆಗಿಬೋದು, ಯಾವ ತೊಂದರೆ ಇಲ್ಲ. ಬಟ್ ಆದರೆ ಲಾಂಗ್ ಟರ್ಮ್ಗೋಸ್ಕರ ಲೈಕ್ ಇಲ್ಲಿ ನೋಡ್ಬೋದು, ಇಲ್ಲಿ ಅರೌಂಡ್ 10,000 ಪಾಯಿಂಟ್ಸ್ 20,000 ಪಾಯಿಂಟ್ಸ್ ಈ ರೀತಿ ನಾವು ತೆಗಿಬೇಕು ಅಂತಂದರೆ ಸ್ವಲ್ಪ ನಮಗೆ ವೇಟ್ ಮಾಡಬೇಕಾಗುತ್ತೆ. ಸೊ ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸೈಡ್ ವೇಸ್ ಆಯ್ತು ಮಾರ್ಕೆಟು. ಮತ್ತು ತಿರ್ಗಾ 2,000 3,000 10,000 ಪಾಯಿಂಟ್ಸ್ ಮೂವ್ ಆಯಿತು. ಮತ್ತು ಇವಾಗ ಸ್ವಲ್ಪ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಇದೆ. ಅಲ್ಲಿಂದ ಮೇ ಬಿ ಇದು ಬ್ರೇಕ್ ಆಯಿತು ಅಂದರೆ, ಈ ಲೆವೆಲ್ ಒಂದು ಬ್ರೇಕ್ ಆಯಿತು ಅಂತಂದರೆ ಅದು ಸಾವಿರ ತಿರ್ಗಾ ಮತ್ತೆ 1,99,000ವರೆಗೂ ಬರ್ಬೋದು. ಇಲ್ಲ ಒಂದು ವೇಳೆ ಇದು ಮೇಲ್ಗಡೆ ಹೋಯಿತು ಅಂತಂದರೆ ಅರೌಂಡ್ ಮತ್ತೆ ತಿರ್ಗಾ 1,30,000 40,000 50,000ವರೆಗೂ ಈ ವರ್ಷ ಮುಗಿಯವರೆಗೂ 1,50,000ವರೆಗೂ BTC ಟಚ್ ಆಗುತ್ತೆ ಗೈಸ್. ಓಕೆ, ಸೊ ಅದಕ್ಕೋಸ್ಕರ BTCದು ಈ ಹಣೆ ಬರ ಇದೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನಂತಂದರೆ BTCಯಲ್ಲಿ ಸ್ವಲ್ಪ ಈ ಒಂದು ವಾರ ಅವಾಯ್ಡ್ ಮಾಡಿ. ಯಾಕಂದರೆ ಈ ವಾರ
ತುಂಬಾ ಸ್ವಲ್ಪ ಸೈಡ್ ವೇಸ್ ಇದೆ ಅನಿಸುತ್ತೆ. ನೆಕ್ಸ್ಟ್ ವೀಕಿಂದ ಐ ಥಿಂಕ್ ಮೇ ಬಿ ಇದು ಮೂಮೆಂಟಲ್ಲಿ ಬರ್ಬೋದು ಅಂತ ನನಗೆ ಅನಿಸಿದೆ. ಸೊ ನಾನು ಡೈಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಬಿಟ್ಕಾಯಿನ್ ಬಗ್ಗೆನೂ ಆ್ಯಂಡ್ ಇಂಡಿಯನ್ ಮಾರ್ಕೆಟ್ಸ್ ಬಗ್ಗೆನೂ. ಐ ಹೋಪ್ ಈ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಒಂದು ಅನಾಲಿಸಿಸ್ನಲ್ಲಿ ಇನ್ನೇನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನು ಕೂಡ ನೀವು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ನಾವು ಇಂಪ್ರೂವ್ಮೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಗೈಸ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ದ ಚಾನಲ್. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.